ಹಾಯ್ ಗೆಳೆಯರೆ, ತಮಗೆಲ್ಲರಿಗೂ ರುದ್ರೇಶ್ ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫೈಲ್ ಎಕ್ಸ್ಟೆನ್ಷನ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ನಮ್ಮ ಕರ್ನಾಟಕ ರಿಲೇಟೆಡ್ ಯಾವುದೇ ಎಕ್ಸಾಮ್ಸ್ ಆಗಲಿ, KPSC ಅಥವಾ KEA ಗ್ರೂಪ್ ಸಿ ಯಾವುದೇ ಇದ್ರೂ ಕೂಡ ಪ್ರಮುಖವಾಗಿ ಎಕ್ಸ್ಟೆನ್ಷನ್ ರಿಲೇಟೆಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ 1 ರಿಂದ 2 ಬಂದೇ ಬರ್ತದೆ. ರೈಟ್, ಮುಂಚೆ ಎಲ್ಲ ಸ್ವಲ್ಪ ಸಿಂಪಲ್ ಆಗಿ ಕೇಳ್ತಾ ಇದ್ರು, ವರ್ಡ್ ಪ್ಯಾಡ್ ಎಕ್ಸ್ಟೆನ್ಷನ್ ಏನು, ರೈಟ್, ಅಥವಾ ಪವರ್ ಪಾಯಿಂಟ್ ಎಕ್ಸ್ಟೆನ್ಷನ್ ಏನು, ಅಥವಾ HTML ಏನಕ್ಕೆ ಯೂಸ್ ಮಾಡ್ತಾರಾ. ಸೊ ಈ ರೀತಿಯಾಗಿರ್ತಕ್ಕಂಥ ಸಿಂಪಲ್ ಎಕ್ಸ್ಟೆನ್ಷನ್ ಅನ್ನ ಕೇಳ್ತಾ ಇದ್ರು. ಅಂಡ್ ಅಫ್ಕೋರ್ಸ್ ಸೊ ನಾವು ಈಸಿಯಾಗಿ ಒಂದು ಮಾರ್ಕನ್ನು ಕೂಡ ಪಡ್ಕೋತಾ ಇದ್ವಿ. ಬಟ್ ಇವಾಗ ರೀಸೆಂಟ್ ಎಕ್ಸಾಮ್ಸ್ನ ನೋಡ್ತಾ ಹೋದ್ರೆ ಇದರಲ್ಲೂ ಕೂಡ ಸ್ವಲ್ಪ ಕಾಂಪ್ಲೆಕ್ಸಿಟಿಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬೇಸಿಕನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಯಾವುದೆಲ್ಲ ಕೇಳೋಕ್ಕೆ ಚಾನ್ಸ್ ಇದೆಯಲ್ಲ ಆ ಎಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಆರಂಭ ಮಾಡ್ತಾ ಹೋಗೋಣ. ಸೊ ಮೊದಲೇದಾಗಿ ಈ ಫೈಲ್ ಎಕ್ಸ್ಟೆನ್ಷನ್ ಅಂತ ನೋಡ್ತಾ ಹೋದಾಗ ಟೆಕ್ಸ್ಟ್ ಫೈಲ್ಸ್ ರಿಲೇಟೆಡ್ ಯಾವೆಲ್ಲ ಎಕ್ಸ್ಟೆನ್ಷನ್ ಇಂಪಾರ್ಟೆಂಟ್ ಆಗ್ತದೆ. ಮೊದಲೇದಾಗಿ ಲಾಗ್ ಫೈಲ್ಸ್ ಅಂತ ಬಂದಾಗ .log ಎಕ್ಸ್ಟೆನ್ಷನ್ನ ಬಳಸ್ತಾರ. ಸೊ ಡೈರೆಕ್ಟ್ ಆಗಿ ನಿಮಗೆ ಎಕ್ಸಾಂಪಲ್ ಪ್ರಶ್ನೆ ಬಂದ್ಬಿಡ್ತದೆ, .log ಎಕ್ಸ್ಟೆನ್ಷನ್ ಯೂಸ್ಡ್ ಫಾರ್ ವಾಟ್, ಏನಕ್ಕೋಸ್ಕರ ಬಳಕೆ ಮಾಡ್ತಾರಾ. ಸೊ ಇದು ಬಂದ್ಬಿಟ್ಟು ಲಾಗ್ ಫೈಲ್ಸ್ ರಿಲೇಟೆಡ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟೆಕ್ಸ್ಟ್ ಫೈಲನ್ನು ಓಪನ್ ಮಾಡಿಬಿಟ್ಟು ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ನಿಮ್ಮ ಮಾರ್ಕ್ಸ್ ರಿಲೇಟೆಡು ಅಥವಾ ಪೇಷಂಟ್ ಇನ್ಫಾರ್ಮೇಷನು ಅಥವಾ ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಆಮೇಲೆ ಫೈಲ್ ಮೇಲೆ ಹೋಗಿ ಸೇವ್ ಅಂತ ಟೈಪ್ ಮಾಡೋ ಸಮಯದಲ್ಲಿ ರೈಟ್ ಯೂಶುವಲಿ .txt ಅಂತ ತೆಗೆದುಕೊಳ್ತದೆ. ಅದರ ಬದಲಾಗಿ ನೀವು .log ಅಂತೂ ಕೂಡ ಅದನ್ನು ಸೇವ್ ಮಾಡ್ಬೋದಾಗಿದೆ. ಸರಿನಾ, ದಟ್ ಈಸ್ ಆಲ್ಸೋ ಅ ಟೈಪ್ ಆಫ್ ಎಕ್ಸ್ಟೆನ್ಷನ್ ವೇರ್ ವಿ ಕ್ಯಾನ್ ಸ್ಟೋರ್ ದ ಲಾಗ್ ಇನ್ಫಾರ್ಮೇಷನ್. ಸಪೋಸ್ ಒಂದು ಅಪ್ಲಿಕೇಶನ್ ಇದೆ ಅಂತ ಅನ್ಕೊಳ್ಳಿ, ಸೊ ಅದು ತನ್ನ ಲಾಗ್ ಅನ್ನು ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಬರೀತದಲ್ಲ, ಸೊ ಅದು .log ಅಂತ ನಾವು ಯೂಶುವಲಿ ನೆನ್ಪಿಟ್ಟಬೇಕು. ನೆಕ್ಸ್ಟ್ WPD ಅಂತ ನೋಡಿದಾಗ ಇದು ಬಂದ್ಬಿಟ್ಟು ವರ್ಡ್ ಪರ್ಫೆಕ್ಟ್ ಡಾಕ್ಯುಮೆಂಟ್ ಅಂತ ಅರ್ಥ ಕೊಡ್ತದೆ. ನೆಕ್ಸ್ಟ್ .odt ಅಂತಂದ್ರೆ ಓಪನ್ ಡಾಕ್ಯುಮೆಂಟ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ಮುಂಚೆ ಎಲ್ಲ ಈ ರೀತಿ ಕೇಳ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಸ್ವಲ್ಪ ಕಾಂಪ್ಲೆಕ್ಸ್ ಇರಲಿ ಅಂತ ಇವುಗಳನ್ನೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 2-3 ಸರ್ತಿ ವಿಡಿಯೋನ ನೋಡಿ ಅಥವಾ ವಿಡಿಯೋ ನೋಡಬೇಕಾದ ಸಮಯದಲ್ಲಿ ನೋಟ್ಸನ್ನು ಕೂಡ ಮಾಡ್ತಾ ಹೋಗಿ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನಿಮಗೆ ತುಂಬಾ ಈಸಿ ಆಗ್ತದೆ. ಮುಂದೆ ಹೋಗೋಣ .pages. ಸೊ ಇದು ಬಂದ್ಬಿಟ್ಟು ಪೇಜಸ್ ಡಾಕ್ಯುಮೆಂಟ್ಗಳಿಗೋಸ್ಕರ ಬಳಸ್ತಕ್ಕಂಥ ಫೈಲ್ ಎಕ್ಸ್ಟೆನ್ಷನ್ ಆಗಿದೆ. .doc ಅಂತ ಬಂದಾಗ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್. ಸೊ ಇಂಪಾರ್ಟೆಂಟ್, ಹಾಗೆ ಹಲವಾರು ಬಾರಿ ಎಕ್ಸಾಂಪಲ್ ಬಂದಿರತಕ್ಕಂಥದ್ದು ವರ್ಡ್ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಿರೋ ಪ್ರಶ್ನೆ. ಅದೇ ರೀತಿಯಾಗಿ .docx ಅಂತ ಏನಾದರೂ ಬಂದರೆ ಮೈಕ್ರೋಸಾಫ್ಟ್ ವರ್ಡ್ ಓಪನ್ XML ಡಾಕ್ಯುಮೆಂಟ್. ವಿತೌಟ್ ಎಕ್ಸ್ ಅಂತ ಬಂದರೆ ಜಸ್ಟ್ ವರ್ಡ್ ಡಾಕ್ಯುಮೆಂಟ್ ಅಂತ ನೆನಪಿಟ್ಕೊಳ್ಳಿ. ವಿತ್ ಎಕ್ಸ್ ಅಂತ ಬಂದರೆ ಮೈಕ್ರೋಸಾಫ್ಟ್ ವರ್ಡ್ ಓಪನ್ XML ಡಾಕ್ಯುಮೆಂಟ್ ಅಂತ ಗೊತ್ತಿರಬೇಕು ಸ್ನೇಹಿತರೆ. ನೆಕ್ಸ್ಟ್ .tex ಅಂತ ಬಂದಾಗ ಲ್ಯಾಟೆಕ್ಸ್ ಸೋರ್ಸ್ ಡಾಕ್ಯುಮೆಂಟ್. ಸರಿನಾ, ನೆಕ್ಸ್ಟ್ ಆಮೇಲೆ ನೋಡೋದಾದ್ರೆ ನಾವು ಎಕ್ಸಿಕ್ಯೂಟೇಬಲ್ ಫೈಲ್ಸ್. ಓಕೆ, ಸೊ ನಾವು ಕಂಪ್ಯೂಟರಲ್ಲಿ ಸಾಮಾನ್ಯವಾಗಿ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಅನ್ನು ನೋಡ್ತೀವಿ, ಅವುಗಳ ಎಕ್ಸ್ಟೆನ್ಷನ್ ಏನಿರ್ತದೆ ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ನೀವು ಪವರ್ ಶೆಲ್ ಅಂತ ಒಂದು ಲ್ಯಾಂಗ್ವೇಜ್ ಬರ್ತದೆ, ರೈಟ್, ಪವರ್ ಶೆಲ್, ಅದರ ರಿಲೇಟೆಡ್ ಒಂದು ಏನೋ ಎಕ್ಸಿಕ್ಯೂಟೇಬಲ್ ಕ್ರಿಯೇಟ್ ಮಾಡಿದ್ರೆ ಅಥವಾ ಫೈಲ್ ಎಕ್ಸ್ಟೆನ್ಷನ್ ಅನ್ನು ಸೇವ್ ಮಾಡಬೇಕಾದ್ರೆ .ps1 ಅಂತ ಸೇವ್ ಮಾಡ್ತೀರಾ. ಓಕೆ, ದಿಸ್ ಇಸ್ ಫಾರ್ ದ ಪವರ್ ಶೆಲ್. ಅದೇ ರೀತಿಯಾಗಿ .cgi ಅಂತ ಬಂದಾಗ ಕಾಮನ್ ಗೇಟ್ವೇ ಇಂಟರ್ಫೇಸ್ ಸ್ಕ್ರಿಪ್ಟ್. ಕಾಮನ್ ಗೇಟ್ವೇ ಇಂಟರ್ಫೇಸ್ ಸ್ಕ್ರಿಪ್ಟ್ ಅಂತ ಗೊತ್ತಿರಲಿ. .com ಅಂತಂದ್ರೆ ಡಾಸ್ ಕಮಾಂಡ್ ಲೈನ್ ಫೈಲ್. ಆಮೇಲೆ .vb ಅಂದ್ರೆ VB ಸ್ಕ್ರಿಪ್ಟ್ ಫೈಲ್. ಸೊ ನಾವು ಪವರ್ ಶೆಲ್ ಅಂತ ಯಾವ ರೀತಿಯಾಗಿ ಹೇಳಿದ್ವಲ್ಲ ಅದೇ ರೀತಿಯಾಗಿ ಸ್ಕ್ರಿಪ್ಟಿಂಗ್ಗೋಸ್ಕರ ಬಳಸ್ತಕ್ಕಂಥ ಮತ್ತೊಂದು ಲ್ಯಾಂಗ್ವೇಜ್ ಯಾವುದಪ್ಪ ಅಂದರೆ VB ಸ್ಕ್ರಿಪ್ಟ್ ಅಂತ ಹೇಳಿ. ಸೊ VB ಸ್ಕ್ರಿಪ್ಟ್ ಏನೋ ಬರೆದ್ರಪ್ಪ ನೀವು ಲೈನ್ 1 to 100 ಲೈನ್ ಇದೆ ಅಂತ ಅನ್ಕೊಳ್ಳಿ, ಕಂಪ್ಲೀಟ್ ಒಂದು ಸ್ಕ್ರಿಪ್ಟ್ ಅನ್ನ ಬರೆದ್ರಿ, ಇದನ್ನು ಸೇವ್ ಮಾಡಬೇಕಾಗಿತ್ತಂದ್ರೆ ಟು ಆಕ್ಟ್ ಆಸ್ ಅ VB ಸ್ಕ್ರಿಪ್ಟ್ ಅದನ್ನು ನೀವು .vb ಅಂತ ಸೇವ್ ಮಾಡಬೇಕಾಗ್ತದೆ ಸ್ನೇಹಿತರೆ. .vb ಫಾರ್ VB ಸ್ಕ್ರಿಪ್ಟ್. ಅದೇ ರೀತಿಯಾಗಿ ವಿಂಡೋಸ್ ಎಕ್ಸಿಕ್ಯೂಟೇಬಲ್ಸ್ ಅಂತ ನೋಡಿದಾಗ .exe ಅಂದರೆ ಸಪೋಸ್ ಇವಾಗ ನೀವು ನಿಮ್ಮ ಲ್ಯಾಪ್ಟಾಪ್ಗಳಲ್ಲಿ ನೀವು ನೋಟ್ ಪ್ಯಾಡ್ ಓಪನ್ ಮಾಡಿದ್ರೆ ಅಂತ ಅನ್ಕೊಳ್ಳಿ, ರೈಟ್. ಸೊ ನೀವು ಸರ್ಚ್ ಬಾಕ್ಸ್ ಹೋಗಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೋಟ್ ಪ್ಯಾಡ್ ಓಪನ್ ಆಗ್ತದೆ. ಬಟ್ ಇಂಟರ್ನಲ್ಲಿ ಏನಾಗ್ತದೆ, ಇಂಟರ್ನಲ್ಲಿ ಸರ್ಚ್ ಪ್ಯಾಡಲ್ಲಿ ನೀವು ನೋಟ್ ಪ್ಯಾಡ್ ಅಂತ ಟೈಪ್ ಮಾಡಿದಾಗ ಪರ್ಟಿಕ್ಯುಲರ್ ಒಂದು ಪಾತ್ಗೆ ಹೋಗ್ತದೆ, ಲೈಕ್ ಸಿ ಪ್ರೋಗ್ರಾಮ್ ಫೈಲ್ಸ್, ಅಲ್ಲಿ ಹೋಗ್ಬಿಟ್ಟು ಕೊನೆಯದಾಗಿ ನೋಟ್ ಪ್ಯಾಡ್ .exe ಅಂತ ಇರ್ತದೆ ಸ್ನೇಹಿತರೆ. ನೋಟ್ ಪ್ಯಾಡ್ .exe ನಮ್ಗೆ ಅದೆಲ್ಲ ಕಾಣಿಸಲ್ಲ, ನಮ್ಗೇನು ಅನ್ಸುತ್ತೆ ಡೈರೆಕ್ಟ್ ಆಗಿ ಓಪನ್ ಆಗಿದೆ ಅಂತ ಅನ್ಸುತ್ತೆ, ಬಟ್ ಬ್ಯಾಕ್ ಎಂಡ್ ಅಲ್ಲಿ ಪ್ರೊಸೆಸ್ ಆಗ್ತಾ ಇರ್ತದೆ. ಸೊ ಯಾವಾಗೆಲ್ಲ ನೀವು ಫೈಲ್ಸ್ ಅನ್ನ ಸರ್ಚ್ ಮಾಡ್ತೀರಾ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅನ್ನ, ಬ್ಯಾಕ್ ಎಂಡ್ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ಗೆ ಹೋಗ್ಬಿಟ್ಟು ಓಪನ್ ಆಗ್ತದೆ. ಸೊ .exe ಓಪನ್ ಆಗ್ತದೆ, ರೈಟ್. ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಅದೇ ರೀತಿಯಾಗಿ ಜಾವಾ ಆರ್ಕೈವ್ ಫೈಲ್ ಅಂತ ಬಂದಾಗ .jar ಬಳಕೆ ಮಾಡ್ತಾರೆ.
ಅದೇ ರೀತಿಯಾಗಿ ಬ್ಯಾಚ್ ಫೈಲ್ಸ್ ಅಂತ ಬಂದಾಗ .bat ಇದು ಕೂಡ ಒಂದು ರೀತಿ ಸ್ಕ್ರಿಪ್ಟಿಂಗ್ ಅಲ್ಲಿ. ಸೊ ಯಾರೆಲ್ಲ ಲೈಕ್ ಈ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಇರ್ತದಲ್ಲ ಅವ್ರಿಗೆ ಬೇಗ ಅರ್ಥ ಆಗ್ತದ. ಪ್ರಮುಖವಾಗಿ ಈ ಎಕ್ಸಿಕ್ಯೂಟಿಬಲ್ ಫೈಲ್ಸ್ ಅಂತ ಬಂದಾಗ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಯಾರ್ದು ಇರ್ತದಲ್ಲ ಅವ್ರಿಗೆ ಈಸಿಲಿ ಅರ್ಥ ಆಗ್ತದೆ. ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ನಿಮ್ಮ MSc ಅಲ್ಲಿ ಆಗಿರ್ಬೋದು. ಸಪೋಸ್ ನಿಮ್ದು ಕಂಪ್ಯೂಟರ್ ಸಬ್ಜೆಕ್ಟ್ ಇತ್ತಂದ್ರೆ ಈಸಿಲಿಯಾಗಿ ಅರ್ಥ ಮಾಡ್ಕೋಬಹುದು ಈ .bat ಅಥವಾ .jar VB ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್ ಮುಂದಿನ ಸ್ಲೈಡ್ಗೆ ಹೋಗೋಣ. ಇಲ್ಲಿ ಬಂದ್ಬಿಟ್ಟು ನಾವು ಡೇಟಾಬೇಸ್ ಫೈಲ್ಸ್ ರಿಲೇಟೆಡ್ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸಿಕ್ಯೂಟಿಬಲ್ಸ್ ಬಗ್ಗೆ ಕ್ಲಿಯರ್ ಆಯಿತು, ಲಾಗ್ ಫೈಲ್ ಬಗ್ಗೆ ಕೂಡ ಕ್ಲಿಯರ್ ಆಯಿತು ಅಂದ್ರೆ ಟೆಕ್ಸ್ಟ್ ಫೈಲ್ಸ್. ಸೊ ಡೇಟಾಬೇಸ್ ಅಲ್ಲಿ ಪ್ರಮುಖವಾಗಿ ಯಾವ್ದಾವ್ದು ಇಂಪಾರ್ಟೆಂಟ್ ಆಗ್ತದೆ ಎಕ್ಸ್ಟೆನ್ಷನ್ ಅಂತ ನೋಡಿದ್ರೆ ಮೊದಲೇದಾಗಿ ಪ್ರೋಗ್ರಾಮ್ ಡೇಟಾಬೇಸ್ ಇದ್ರ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .pdp. .pdp ಇಸ್ ಫ್ರಮ್ ಪ್ರೋಗ್ರಾಮ್ ಎಕ್ಸ್ಟೆನ್ಷನ್. ಅದೇ ರೀತಿಯಾಗಿ .dbf ಅಂತ ಬಂದಾಗ ಡೇಟಾಬೇಸಸ್ ಫೈಲ್ ಎಕ್ಸ್ಟೆನ್ಷನ್ ಆಗಿರ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ Access 2007 ಡೇಟಾಬೇಸ್ ಫೈಲ್ ಅಂತ ಬಂದಾಗ .accdb ಅಂಡ್ .db ಅಂತ ಬಂದಾಗ ಡೇಟಾಬೇಸ್ ಫೈಲ್. .sql ಅಂತ ಬಂದಾಗ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಡೇಟಾ ಫೈಲ್. ಹಾಗೆ .mdb ಅಂತ ಬಂದಾಗ ಮೈಕ್ರೋಸಾಫ್ಟ್ ಎಕ್ಸೆಸ್ ಡೇಟಾಬೇಸ್. ಸೊ ಅದನ್ನ ಹೇಳ್ತಾ ಇರೋದು ಸ್ನೇಹಿತರೆ. ನಾನು ಫಸ್ಟ್ ಟೈಮ್ ನೋಡಿದಾಗ ಇದೇನಪ್ಪ ನಮ್ಗೆ ಗೊತ್ತೇ ಆಗ್ತಿಲ್ಲ ಅಂತ ಅನ್ಸುತ್ತೆ. ಡೋಂಟ್ ವರಿ, 1-2 ಸರ್ತಿ ಇದನ್ನ ಕಂಪ್ಲೀಟ್ ಆಗಿ ಬರುತ್ತೆಗಿರಿ ನೀವು. ರೈಟ್ ಇಟ್ ಡೌನ್. ಸೊ ದಟ್ ಟೈಮ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ಯೂಸ್ಫುಲ್ ಫಾರ್ ಯು ಗೈಸ್ ವೆನ್ ಎವರ್ ಇಟ್ ಕಮ್ಸ್ ಇನ್ ದ ಎಕ್ಸಾಮ್ ಅಲ್ಲಿ ನಿಮಗೆ ಆಟೋಮೆಟಿಕ್ .sql ಅಂತ ಬಂದ್ರೆ ಸೊ ನೀವು ಒಂದು 2 ಸಲ ತೆಗೆದು ಬಿಟ್ಟಿದ್ರೆ ಈಸಿಲಿಯಾಗಿ ಗೊತ್ತಾಗ್ತದೆ. ಇಟ್ ಇಸ್ ರಿಲೇಟೆಡ್ ಟು ದ SQL ಫೈಲ್ಸ್, ಪರ್ಟಿಕ್ಯುಲರ್ಲಿ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. SQL ಅಂದ್ರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಇವನ್ ಇದನ್ನ ಎಕ್ಸ್ಪಾಂಡ್ SQL ಅಂತ ಕೂಡ ಕೊಡಬಹುದು. ಹಾಗಾಗಿ ಇದನ್ನು ಕೂಡ ನೀವು ನೆನಪಿಡಬೇಕಾಗ್ತದೆ ಸ್ನೇಹಿತರೆ, ಸರಿನಾ. ಇವನ್ ಇದು ಕೂಡ ಇಂಪಾರ್ಟೆಂಟ್. .db ಅಂತ ಬಂದಾಗ ಡೇಟಾಬೇಸ್ ಫೈಲ್ ಅಂತ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಸ್ಪ್ರೆಡ್ ಶೀಟ್ ಫೈಲ್ಸ್ ಅನ್ನ ನೋಡ್ತಾ ಹೋಗೋಣ. ಡೇಟಾಬೇಸ್ ಗೊತ್ತಾಯ್ತು. ಸ್ಪ್ರೆಡ್ ಶೀಟ್ ಅಂದ್ರೆ ನಾವು ಇದೇನು ಎಕ್ಸೆಲ್ ಅಲ್ಲಿ ನೋಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಯೂಶುವಲಿ ಎಕ್ಸೆಲ್ ಅಲ್ಲಿ ಯಾವ ರೀತಿಯಾಗಿ ಸೇವ್ ಆಗ್ತದೆ ಡೇಟಾ, ಲೈಕ್ .xls ಎಕ್ಸ್ಟೆನ್ಷನ್ ಇಂದ ಸೇವ್ ಆಗ್ತದೆ. ರೈಟ್, ಇದು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಬಂದಿರೋ ಪ್ರಶ್ನೆ. ಈ ನಮ್ಮ ಎಕ್ಸೆಲ್ಗೆ ಸಂಬಂಧಪಟ್ಟಿರೋದು ವರ್ಡ್ ಪ್ಯಾಡ್ ಅಂಡ್ ಪವರ್ ಪಾಯಿಂಟ್ಗೆ. ರೈಟ್, ಅದನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಅದನ್ನ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಮಾಮೂಲಾಗಿ ಇದು ಕೂಡ ಗೊತ್ತಿರಲಿ. .xls ಅಂತ ಬಂದಾಗ ಎಕ್ಸೆಲ್ ಸ್ಪ್ರೆಡ್ ಸೀಟ್ ಅಂತ, ದಟ್ಸ್ ಮೋರ್ ದನ್ ಸಫಿಶಿಯಂಟ್. ಅದೇ ರೀತಿಯಾಗಿ .xlr ಅಂತ ಬಂದಾಗ ವರ್ಕ್ಸ್ ಸ್ಪ್ರೆಡ್ ಶೀಟ್ ಅಂತ ಗೊತ್ತಿರಲಿ. XLSX ಅಂತ ಬಂದಾಗ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ XML ಸ್ಪ್ರೆಡ್ ಶೀಟ್. ಓಕೆ, ಸೊ ಇವೆಲ್ಲವೂ ಪ್ರಮುಖವಾಗಿ ನಮಗೆ ಸ್ಪ್ರೆಡ್ ಶೀಟ್ ಫೈಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮುಂದೆ ಹೋಗೋಣ. ರಾಸ್ಟರ್ ಇಮೇಜ್ ಫೈಲ್ಸ್ ಅಂತ ಬರ್ತದೆ. ಪ್ರಮುಖವಾಗಿ ಇದರ ಎಕ್ಸ್ಪಾನ್ಷನ್ ಅನ್ನ ಕೇಳ್ತಾರೆ ನೋಡಿ ಸ್ನೇಹಿತರೆ. ನಿಮಗೆ GIF ದ ಎಕ್ಸ್ಪಾನ್ಷನ್ ಅನ್ನ ಕೇಳ್ತಾರೆ. ಇವನ್ ಕೇಳಿದರೆ ಕೂಡ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಗ್ರಾಫಿಕಲ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ಸೊ ಯಾವ ಒಂದು ಫೈಲ್ಸ್ ಅಂದ್ರೆ ಏನಪ್ಪ ಇದ್ರ ಎಕ್ಸ್ಟೆನ್ಷನ್ ಅಂತ ನೋಡಿದ್ರೆ .gif ಏನಕ್ಕೆ ಬಳಕೆ ಮಾಡ್ತಾರೆ, ಗ್ರಾಫಿಕಲ್ ಇಂಟರ್ಫೇಸ್ ಫಾರ್ಮ್ಯಾಟ್ ಫೈಲ್ಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಲೈಕ್ ವೈಸ್ ಇಮೇಜ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು .jpeg. ಓಕೆ, .jpg ಅಂದ್ರೆ JPEG ಫೈಲ್ಸ್ ಅಂತ ಕರಿತೀವಿ. JPEG ಅಂತ ಬಂದಾಗ ಅದು ಇಮೇಜಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪಾಯಿಂಟ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಬರ್ತದೆ. MPEG ಅಂತ ಇನ್ನೊಂದು ಬರ್ತದೆ, MPEG. ಓಕೆ, MPEG ಅಂತ ಬಂದಾಗ ಅದು ವಿಡಿಯೋಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ JPEG ಅಂತ ಬಂದಾಗ ಅದರ ಎಕ್ಸ್ಟೆನ್ಷನ್ .jpg ಬರ್ತದೆ. .jpg ಈಸ್ ಫಾರ್ JPEG ಇಮೇಜಸ್. ಆಮೇಲೆ ಬಿಟ್ ಮ್ಯಾಪ್ ಇಮೇಜ್ ಫೈಲ್ ಎಕ್ಸ್ಪಾಂಡ್ ಅಂತ ಕೂಡ ಕೇಳ್ತಾರ. BMP, ಬಿಟ್ ಮ್ಯಾಪ್ images, right? bitmap image files. So .bmp is the extension. ಮುಂದೆ ಹೋಗೋಣ. Adobe Photoshop document ಅಂತ ಬಂದಾಗ .psd. Adobe Photoshop document, very important. I'll put star mark for this one. ಬಿಕಾಸ್ ಮಾಮೂಲಾಗಿ ನಾವು ಅಡಾಬ್ ಅನ್ನ ಈ ಎಡಿಟ್ ಮಾಡೋಕ್ಕೋಸ್ಕರನೋ ಅಥವಾ ಒಂದು ವಿಡಿಯೋಗಳ ಒಂದು ಎಡಿಟ್ ಅಥವಾ ಇಮೇಜ್ಗಳ ಎಡಿಟ್ ಆಗಿರ್ಬೋದು ಎಲ್ಲದಕ್ಕೋಸ್ಕರ ಸಾಮಾನ್ಯವಾಗಿ ಬಳಸ್ತಾ ಇರ್ತೀವಿ. ಹಾಗಾಗಿ ಗೊತ್ತಿರಬೇಕು ಅಡಾಬ್ ಅಂತ ಬಂದಾಗ .psd. ಲೈಕ್ ವೈಸ್ .png ಫೈಲ್ ಎಕ್ಸ್ಟೆನ್ಷನ್ ಬರೋದು ನಮಗೆ ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಸ್ಗೆ. ರೈಟ್, ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ಗೆ .png ಯ ಬಳಕೆಯನ್ನ ಮಾಡ್ತಾರೆ ಸ್ನೇಹಿತರೆ. ಮುಂದುವರೆದ ಭಾಗವಾಗಿ DVD ವಿಡಿಯೋ ಆಬ್ಜೆಕ್ಟ್ ಫೈಲ್ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .vob. ಅದೇ ರೀತಿಯಾಗಿ MPEG, ನಾನು ಹೇಳಿದ್ನೆಲ್ಲ ಎರಡು ಬರ್ತದೆ, ಒಂದು JPEG, ಇನ್ನೊಂದು MPEG ಅಂತ ಹೇಳಿ. JPEG ಇಸ್ ಫಾರ್ ಇಮೇಜಸ್, MPEG ಇಸ್ ಫಾರ್ ವಿಡಿಯೋಸ್. ಸೊ MPEG ಅಂತ ನೋಡ್ತಾ ಹೋದಾಗ ಇದು ವಿಡಿಯೋ ಫೈಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎಕ್ಸ್ಟೆನ್ಷನ್ .mp4 ಅಂತ ಬರ್ತದೆ. ಹಾಗೆ 3GP2 ಮಲ್ಟಿಮೀಡಿಯಾ ಫೈಲ್ ಅಂತ ಬಂದಾಗ .3G2 ಅಂತ ಬರ್ತದೆ. ಐಟ್ಯೂನ್ಸ್ ವಿಡಿಯೋ ಫೈಲ್ ಅಂತ ಬಂದಾಗ .m4v ಅಂತ ಬರ್ತದೆ. ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್ ಅಂತ ಬಂದಾಗ ಎಕ್ಸ್ಟೆನ್ಷನ್ ಬರೋದು ನಮಗೆ .wmv, ವೆರಿ ಇಂಪಾರ್ಟೆಂಟ್. ವಿಂಡೋಸ್ ಮೀಡಿಯಾ ವಿಡಿಯೋ ಫೈಲ್ ಸ್ನೇಹಿತರೆ.
ಅರ್ಥ ಆಗ್ತಿದ್ದಿಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವೆಲ್ಲವು. ಸೊ ನೆನಪಿಟ್ಕೋಬೇಕು, ನೀವು ಅದನ್ನ ಪ್ರಾಕ್ಟೀಸ್ ಮಾಡಲೇಬೇಕು, ಅಂದಾಗ ಮಾತ್ರ ಗೊತ್ತಾಗ್ತದೆ, ರೈಟ್? ನೀವು ಬರದೇ ಒಂದೆರಡು ಸಲ ನೋಡ್ಬಿಟ್ಟು ನೆನಪಿಟ್ಕೋತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಕಷ್ಟ ಅಂದ್ರೆ ಏನು, ಎಕ್ಸಾಮಲ್ಲಿ ನಿಮಗೆ ಇದನ್ನು ಓದಿದ್ದೀನಲ್ಲಪ್ಪ ನಾನು, ಬಟ್ ನಂಗೆ ಅರ್ಥ ಆಗ್ತಿಲ್ಲಲ್ಲ, ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗ್ತದೆ. ಸಿಂಪ್ಲಿ ಹೇಳ್ಬೇಕಂದ್ರೆ ನಿಮಗೆ ಕನ್ಫ್ಯೂಷನ್ ಅಂತ ಹೇಳ್ಬೋದು ನಾನು, ರೈಟ್? ಈ ಕನ್ಫ್ಯೂಷನ್ ಅನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ಇದನ್ನ ಬರಿಬೇಕು ಸ್ನೇಹಿತರೆ, ಅಷ್ಟೇ, ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ನೆಕ್ಸ್ಟ್, ವೇವ್ ಆಡಿಯೋ ಫೈಲ್ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .wav, ವಿಂಡೋಸ್ ಮೀಡಿಯಾ ಆಡಿಯೋ ಫೈಲ್ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .wma, ದೆನ್ ಕಮ್ಸ್ MP3 ಆಡಿಯೋ ಫೈಲ್ ವಿಡಿಯೋ ಫೈಲ್ಸ್, ದಟ್ ಈಸ್ .mp3. ಸಾಮಾನ್ಯವಾಗಿ ಇದು ಗೊತ್ತಿರ್ತದೆ, MP3 ಸಾಂಗ್ಸ್ ಅಂತಾನೆ ಫೇಮಸ್ ಆಗಿರೋದು. ಅದೇ ರೀತಿಯಾಗಿ ಆಡಿಯೋ ವಿಡಿಯೋ ಇಂಟರ್ಲ್ಯೂ ಫೈಲ್ .avi, ವೆರಿ ಇಂಪಾರ್ಟೆಂಟ್, .avi. ಇವಾಗ ನೀವು ಯಾವುದಾದ್ರೂ ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀರಾ, ಅದನ್ನ ಸೇವ್ ಮಾಡಬೇಕಾದ ಸಮಯದಲ್ಲಿ ಸಾಮಾನ್ಯವಾಗಿ ಈ ಒಂದು ಎಕ್ಸ್ಟೆನ್ಷನ್ ಅನ್ನು ನೋಡ್ತೀರಾ ನೀವು, .avi ಅಂತ ಹೇಳಿ. ಲೈಕ್ ವಾಸ್ 3GPP ಮಲ್ಟಿಮೀಡಿಯಾ ಫೈಲ್ ಅಂತ ಬಂದಾಗ .3GP ಅಂತ ಗೊತ್ತಿರಲಿ, ಫ್ಲಾಶ್ ವಿಡಿಯೋ ಫೈಲ್ ಅಂತ ಬಂದಾಗ .flv ಅಂತ ಗೊತ್ತಿರಲಿ, ಫ್ಲಾಶ್ ವಿಡಿಯೋ ಫೈಲ್ ಅಂತ ಬಂದಾಗ. ನೆಕ್ಸ್ಟ್, ಮುಂದಿನ ಒಂದು ಕ್ಯಾಟಗರಿ ನೋಡ್ತಾ ಹೋದ್ರೆ ನಾವು ಡೇಟಾ ಫೈಲ್ಸ್ ಅಂತ ಕರಿತೀವಿ. ಡೇಟಾ ಫೈಲ್ಸ್ ಅಲ್ಲಿ ಮೊದಲನೇದಾಗಿ .pps ಈ ಎಕ್ಸ್ಟೆನ್ಷನ್ ಬಳಕೆ ಆಗೋದು ಪವರ್ ಪಾಯಿಂಟ್ ಸ್ಲೈಡ್ ಶೋ ಟೈಮಲ್ಲಿ. .ppt ಬಳಕೆ ಆಗೋದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಡಿಯೋ ಫೈಲ್ಸ್. ದೆನ್ ಕಮ್ಸ್ .eif, ವೆರಿ ಇಂಪಾರ್ಟೆಂಟ್, ಆಡಿಯೋ ಇಂಟರ್ಚೇಂಜ್ ಫೈಲ್ ಫಾರ್ಮ್ಯಾಟ್. ದೆನ್ ಕಮ್ಸ್ MPEG-2 ಆಡಿಯೋ ಫೈಲ್ .mpa. ಆಮೇಲೆ .ra ಬಂದ್ಬಿಟ್ಟು ರಿಯಲ್ ಆಡಿಯೋ ಫೈಲ್ಸ್. ಅಂಡ್ ಫೈನಲಿ .iff, ಇಂಟರ್ಚೇಂಜ್ ಫೈಲ್ ಫಾರ್ಮ್ಯಾಟ್. ಸೊ ಇವೆಲ್ಲವೂ ಪ್ರಮುಖವಾಗಿ ಸ್ನೇಹಿತರೆ ಡೇಟಾ ಫೈಲ್ಸ್ಗೆ ಸಂಬಂಧಪಟ್ಟಿರೋದು, ಸರಿನಾ? ನೆಕ್ಸ್ಟ್, .vcf ಅಂತ ಬಂದಾಗ ವಿಡಿಯೋ ಕಾರ್ಡ್ ಫೈಲ್, .dat ಅಂತ ಬಂದಾಗ ಡೇಟಾ ಫೈಲ್, .pptx ಅಂತ ಬಂದಾಗ ಪವರ್ ಪಾಯಿಂಟ್ ಓಪನ್ XML ಪ್ರೆಸೆಂಟೇಷನ್. ದೆನ್ ಕಮ್ಸ್ .sdf ಸ್ಟ್ಯಾಂಡರ್ಡ್ ಡೇಟಾ ಫೈಲ್, .tar, ವೆರಿ ಇಂಪಾರ್ಟೆಂಟ್, ಹಲವಾರು ಬಾರಿ SSCGL ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಕಾನ್ಸಾಲಿಡೇಟೆಡ್ ಯುನಿಕ್ಸ್ ಫೈಲ್ ಆರ್ಕ್ಯೂ. ಅದೇ ರೀತಿಯಾಗಿ .csv ಅಂತ ಬಂದಾಗ ಕಾಮಾ ಸಪರೇಟೆಡ್ ವ್ಯಾಲ್ಯೂಸ್ ಫೈಲ್, ಅಂಡ್ .xml ಇಸ್ ಫಾರ್ XML ಫೈಲ್, ಸಾಮಾನ್ಯವಾಗಿದ್ದಂತೂ ನಮಗೆ ಗೊತ್ತಿದ್ದೇ ಇರ್ತದೆ. ನೆಕ್ಸ್ಟ್ ಹೋಗೋಣ, ಮೈಕ್ರೋಸಾಫ್ಟ್ ವರ್ಕ್ಸ್ ವರ್ಡ್ ಪ್ರೊಸೆಸರ್ ಡಾಕ್ಯುಮೆಂಟ್ ಎಕ್ಸ್ಟೆನ್ಷನ್ ಬಂದ್ಬಿಟ್ಟು .wps, ಔಟ್ಲುಕ್ ಮೇಲ್ ಮೆಸೇಜಸ್ .msg, ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಹೆಂಗೆ ನಾವು ಜಿಮೇಲ್ ಅಂತ ಹೇಳ್ತೀವಲ್ಲ, ಜಿಮೇಲ್ ತರನೇ ನಮ್ಗೆ ಇನ್ನೊಂದು ಕಂಡು ಬರೋದು ಯಾವುದು, ಔಟ್ಲುಕ್ ಸ್ನೇಹಿತರೆ. ಸೊ ಈ ಔಟ್ಲುಕ್ ಏನಕ್ಕೆ ಬಳಕೆ ಮಾಡ್ತೀವಿ, ಮೇಲನ್ನು ಕಳಿಸೋದಕ್ಕಾಗಿ ಅಥವಾ ಮೇಲನ್ನು ರಿಸೀವ್ ಮಾಡೋ ಸಲುವಾಗಿ, ಅಥವಾ ನೀವು ಔಟ್ಲುಕ್ ಅಲ್ಲಿ ಕಾಲ್ ಅನ್ನು ಕೂಡ ಶೆಡ್ಯೂಲ್ ಮಾಡಬಹುದು. ಲೈಕ್ ಬೇರೆಯವ್ರ ಜೊತೆಗೆ ಯಾವಾಗಾದ್ರೂ ಕಾಲ್ ಮಾಡಬೇಕಾಗಿತ್ತು, ಏನಾದರೂ ಇಶ್ಯೂ ಡಿಸ್ಕಸ್ ಮಾಡಬೇಕಾಗಿತ್ತು ಅಂದ್ರೆ ಯು ಕ್ಯಾನ್ ಶೆಡ್ಯೂಲ್ ದ ಕಾಲ್ಸ್ ಓವರ್ ದ ಕ್ಯಾಲೆಂಡರ್ಸ್. ಸೊ ಮೆನಿ ಅಡ್ವಾಂಟೇಜ್ ಇದಾವೆ ಔಟ್ಲುಕ್ ಅಲ್ಲಿ, ರೈಟ್? ಸೊ ಇವಾಗ ಯಾರು ಒಂದು ನಿಮಗೆ ಮೇಲನ್ನು ಕಳಿಸಿದ್ರೆ ಅಥವಾ ಮೇಲ್ ಬಂದ್ರೆ ಅದರದ್ದು ಯೂಶುವಲಿ ಎಕ್ಸ್ಟೆನ್ಷನ್ ಏನಾಗಿರ್ತದೆ ಅಂತ ನೋಡಿದ್ರೆ .msg ಅಂತ ಆಗಿರ್ತದೆ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ನೆಕ್ಸ್ಟ್, RTF ಎಕ್ಸಾಮ್ ಅಲ್ಲಿ ಬಂದಿರೋ ಪ್ರಶ್ನೆ, I'll put star mark for this one. RTF ಅಂತ ಬಂದಾಗ ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಫೈಲ್ಗೆ, ಓಕೆ, ರಿಚ್ ಟೆಕ್ಸ್ಟ್ ಫಾರ್ಮ್ಯಾಟ್ ಫೈಲ್. Then comes .txt, very important and very simple. This is just a plain text file. For example, ಇವಾಗ ನೋಟ್ಪ್ಯಾಡ್ ಅನ್ನು ಓಪನ್ ಮಾಡಿಬಿಟ್ಟು ನೀವು ಏನು ಡೇಟಾನ ಸೇವ್ ಮಾಡ್ತೀರಲ್ಲ, that is a plain text file, and ಎಕ್ಸ್ಟೆನ್ಷನ್ ಫಾರ್ ದಟ್ ಒನ್ ಇಸ್ .txt ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋದ ಪ್ರಮುಖ ಇಂಪಾರ್ಟೆಂಟ್ ಎಕ್ಸ್ಟೆನ್ಷನ್ಸ್ಗಳು, ರೈಟ್? ಸೊ ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಮಾಮೂಲಾಗಿ 1 ರಿಂದ 2 ಅಂಕನು ಡೆಫಿನೆಟ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಲೇಬಹುದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಫಂಕ್ಷನ್ಸ್ ಕೀಸ್ ಬಗ್ಗೆ ಹೇಳ್ಕೊಟ್ಟೆ, ರೈಟ್? F1 ಇಂದ F12 ತನಕ ಯಾವೆಲ್ಲ ಫಂಕ್ಷನ್ಸ್ ಕೀಸ್ಗಳಿದಾವೋ ಅದರದ ಇಂಪಾರ್ಟೆನ್ಸ್ ಅಂತೂ ಏನಂತ ಗೊತ್ತಾಯ್ತು ನಿಮಗೆ. ಲೈಕ್ ವಾಸ್ ಈ ವಿಡಿಯೋದಲ್ಲಿ ನಾವು ಫೈಲ್ ಎಕ್ಸ್ಟೆನ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋವನ್ನು ನೋಡಿದ್ದೀವಿ. ಮಾಮೂಲಾಗಿ ಪ್ರಶ್ನೆ ಬಂದೇ ಬರ್ತದೆ, ಅದಕ್ಕೋಸ್ಕರ ಕವರ್ ಮಾಡಿ ಕೊಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಶಾರ್ಟ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್, ಅಂಡ್ ಬೈ ಫಾರ್ ನೌ.